ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಪಲ್ಸರ್ 150 ಒಂದು 2021 ಮಾಡಲು ಒಂದು ಸಿಂಗಲ್ ಓನರ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಕೊನೆ ತನಕ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಹೋಗುತ್ತೆ. ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಮುಂದೆ ವೀಡಿಯೋದಲ್ಲಿನೇ ಗಾಡಿ ಓನರ್ ನಂಬರ್ ಅಂತ ಡಿಸ್ಪ್ಲೇ ಮೇಲೆ ಬರುತ್ತೆ ವೀಕ್ಷಕರೇ. ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ಈ ನಂಬರ್ ಏನಕ್ಕೆ ಹಾಕಿದ್ವಿ ಅಂದರೆ, ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ವೀಕ್ಷಕರೇ, ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು, ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಒಂದು ತಲುಪುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋದಾದ್ರೆ ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸ್ಯಾರೆ. ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಕಾಂಟ್ಯಾಕ್ಟ್ ನಂಬರು ಈಗ ಡಿಸ್ಪ್ಲೇ ಮೇಲೆ ಬರ್ತಿರುತ್ತೆ, ಗಾಡಿ ಓನರ್ ನಂಬರ್ ಅಂತ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಸರ್ ಹೇಳಿ. ಅದೇ ಒಂದು ಪಲ್ಸರ್ ಗಾಡಿ ಕಳಿಸಿದ್ರಲ್ಲ, ಹೌದೌದು ಸರ್. ಯಾವ್ದು ಸರ್ ಅದು? 180ನಾ 150ನಾ? ಸರ್ 150 ಸರ್. 150ನಾ? ಹಾಂ ಹೌದು ಸರ್. ಓಕೆ, ಮಾಡಲ್ ಎಷ್ಟು ಸರ್ ಅದು? ಸರ್ 2021 ಸರ್. 2021. ಓನರ್ ಸರ್? ಸರ್ ಓನರ್ ಫಸ್ಟ್ ಓನರ್ ನಾವೇ ಸರ್, ಸುನಿಲ್ ಅಂತ. ಓಕೆ, ಎಷ್ಟು ಓಡಿಸಿರ ಸರ್ ಗಾಡಿ? ಸರ್ 25 ಓಡಿದೆ ಸರ್, 25ವರೆಗೆ. 25,500ನಾ? ಹಾಂ ಹೌದು ಸರ್. ಓಕೆ, ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್ ಈಗ? ಸರ್ ಇವಾಗ ಒಂದು 3 ದಿನ ಆಗಿದೆ ಟೈರ್ ಹಾಕ್ಸಿ ಹೊಸದು. ಹಾಂ. ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್. ಓಕೆ, ಇಂಜಿನ್ ಕಂಡೀಷನ್ ಓಕೆ ಇದೆಯಾ? ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್, ಜಾಸ್ತಿ ಓಡಿಸಿಲ್ಲ ಅದು. ಹಾಂ. ಆಫೀಸ್ ತಗೊಂಡು ಹಾಗೆ ಐತೆ ಗಾಡಿ, ಎಲ್ಲ ಕಂಡೀಷನ್ ಎಲ್ಲ ಚೆನ್ನಾಗೈತೆ. ಓಕೆ, ಗಾಡಿ ಮೇಲೆ ಲೋನ್ ಏನಾದರೂ? ಲೋನ್ ಇದೆ, ಎಲ್ಲ ಕ್ಲಿಯರ್ ಆಗಿದೆ ಸರ್. ಹಾಂ ಹಾಂ. ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ ಸರ್? ಹ್ಞೂ ಸರ್, ರನ್ನಿಂಗ್ ಇದೆ. ಓಕೆ, ಗಾಡಿ ಲೋನ್ ಇಲ್ಲ, ಇಂಜಿನ್ ಕಂಡೀಷನ್ ಓಕೆ ಇದೆ. ಮಾರ್ಕೆಟ್ ಉದ್ದೇಶ ಸರ್? ಸರ್ ಉದ್ದೇಶ ಅಂದರೆ ಇಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಇತ್ತು ಸರ್, ಅದು ಅಮೌಂಟ್ ಬೇಕಾಗಿತ್ತು. ಹಾಂ ಹಾಂ ಹಾಂ. ಅದಕ್ಕೆ ನನ್ನ ಹತ್ರ ಇನ್ನೊಂದು ವರ್ಷ ನ್ಯೂ ಬೈಕ್ ತಗೊಂಡಿದ್ದೆ, ಅದಕ್ಕೆ ಅದು ಮನೇಲಿ ಇದ್ದ ಕಾರಣ ಕೊಡಕ್ಕೆ ನೋಡಿ. ಓಕೆ, ಅಂದರೆ ಗಾಡಿ ಪ್ರಾಬ್ಲಮ್ ಏನಿಲ್ಲ, ನಿಮ್ಮ ಪರ್ಸ್ನಲ್ ಯೂಸ್? ಹೌದೌದು ಸರ್, ಅದು ನನ್ನ ಹತ್ರನೂ ಇದು ಒಂದು ಆಟೋ ಮತ್ತೆ ಸ್ಕೂಟ್ರ್ ಇತ್ತಲ್ಲ, ಅದು ಹಂಗೆ ಮನೇಲಿ ಇತ್ತಲ್ಲ, ಅದಕ್ಕೆ ಮಾರ್ತಾ ಇದೆ ಸರ್. ನಮ್ಗೆ ನ್ಯೂ ಬೈಕ್ ತಗೊಂಡಿದ್ದೆ, ಅದಕ್ಕೋಸ್ಕರ ಹಂಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್. ಅದು ಹಾಸ್ಪಿಟಲ್ ಕೇಸ್ ಇತ್ತು, ಅದಕ್ಕೋಸ್ಕರ ಮಾಡ್ತಾ ಇದೆ ಸರ್. ಓಕೆ ಸರ್. ಓಕೆ, ಎಲ್ಲಿರೋದು ಗಾಡಿ? ಸರ್ ಇದು ಮೈಸೂರು ಡಿಸ್ಟಿಕ್ ನಂಜನಗೂಡು ಅಂತ, ನಂಜನಗೂಡು. ಓಕೆ, ಮೈಸೂರು ಡಿಸ್ಟಿಕ್ ನಂಜನಗೂಡು. ಹಾಂ ಹೌದು ಸರ್. ಓಕೆ, ಏನು ಹೇಳ್ತೀರಾ ಗಾಡಿ ರೇಟು? ಅದೇ ಸರ್ 70 ಹೇಳ್ತಾ ಇದ್ದೀನಿ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡುವ. ಲಾಸ್ಟ್ ಫೈನಲ್ ರೇಟ್ 65 ಸರ್. 65 ಫೈನಲ್ ಬಂದರೆ ಬಿಡ್ತೀರಾ? ಹಾಂ ಹೌದು ಸರ್. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹೌದು ಸರ್, ಇದೇ ನಂಬರ್. ಸರಿ ಸರ್.